ನಮಸ್ಕಾರ ಸ್ನೇಹಿತರೆ, ಇವತ್ತು ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ನೋಡಿ, ನಾನು ನಿಮಗೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ. ಮತ್ತೆ ಬಂದ ವೀರಪ್ಪನ್ ಕಿರುಚಿತ್ರದ ಒಂದು ಯಶಸ್ಸು ಭಾಳ ಅದ್ಭುತವಾಗಿ ರೆಸ್ಪಾನ್ಸು, ಜನಗಳ ಒಂದು ಸ್ಪಂದನೆ, ಜನಗಳ ಒಂದು ಆವಾಗ ಎಲ್ಲೆಲ್ಲಿ ಹೋಗ್ಬೇಕಾದ್ರು, ಒಂದು ಟೀ ಅಂಗಡಿಗೆ ಹೋಗ್ಬೇಕಾದ್ರು, ಒಂದು ಮೆಡಿಕಲ್ ಶಾಪ್ಗೆ ಹೋಗ್ಬೇಕಾದ್ರು, ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರು, ಎಲ್ಲೆಲ್ಲೂ ಕೂಡ ಒಂದು ಪ್ರತಿಯೊಂದು ಜಾಗದಲ್ಲೂ ಕೂಡ ಮತ್ತೆ ಬಂದ ವೀರಪ್ಪನವನ್ನು ಅನ್ನುವಂತಹ ಒಂದು ಕಿರುಚಿತ್ರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ಯಶಸ್ಸಿಗೆ ಕಾರಣಕರ್ತರಾದಂತಹ ಮುಖ್ಯವಾಗಿ ಈ ಚಿತ್ರಕ್ಕೆ ನಮಗೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಗುರಿಯರಿಗೆ ನನ್ನ ಅನಂತ ಪ್ರಣಾಮಗಳು. ನೋಡಿ, ಇಂತಹ ಪುಟ್ಟ ಕಲಾವಿದನ ಮೇಲೆ ಒಂದು ನಂಬಿಕೆ ಇಟ್ಟು, ಒಂದು ಭರವಸೆ ಇಟ್ಟು, ಇಷ್ಟು ದೊಡ್ಡ ಜವಾಬ್ದಾರಿನ ನನ್ನ ತಲೆ ಮೇಲೆ ಕೊಟ್ಟು ಈ ಒಂದು ಚಿತ್ರ ಅತ್ಯಂತ ಯಶಸ್ವಿಯಾಗೋದಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಿ. ಹಾಗಾಗಿ ಈ ಚಿತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ಎಲ್ಲರೂ ಕೂಡ ಅವರವರ ಅವರವರ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮಗೋಸ್ಕರ, ಈ ಚಿತ್ರಕ್ಕೋಸ್ಕರ ಶ್ರಮ ವಹಿಸಿದ್ದಾರೆ. ಎಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಹಾಗೆ ತಾಂತ್ರಿಕ ವರ್ಗದಲ್ಲಿ ಇರಬೇಕು ಅಂತಂದರೆ ನಮ್ಮ ರಾಜು ಹೊಸ್ಮನೆ ಅವರು, ಮತ್ತು ಸಾಹಿತ್ಯ ಮತ್ತು ಗಾಯನ ಮಾಡಿರ್ತಕ್ಕಂಥ ಅಜಿತ್ ಕುಮಾರ್ ಅವರು, ಮತ್ತು ಇನ್ನಿತರ, ಅಂದರೆ ನನಗೆ ಇಲ್ಲಿ ಸಪೋರ್ಟ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಹಾಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡಿದಂಥ ಹಲವಾರು ಮಹನೀಯರಿದ್ದಾರೆ. ನಾನು ಒಂದು ಹೆಸರನ್ನ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ನನಗೆ ಸುಮಾರು ಜನ ಹೆಸರುಗಳನ್ನ ತಗೋಬೇಕಾಗತ್ತೆ. ಹಾಗಾಗಿ ನೀವೇ ಅರ್ಥ ಮಾಡ್ಕೋಬೇಕು. ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಬೆನ್ನೆಲುಬಾಗಿ ನಿಂತಕ್ಕಂತಹ ನನಗೆಲ್ಲ ನನ್ನ ಅಣ್ಣಿಂದರು, ತಮ್ಮಿಂದರು ಹಾಗೂ ಗೌರವಾನ್ವಿತ ಗುರು ಹಿರಿಯರು ಹಾಗೂ ನನ್ನ ಸ್ನೇಹಿತರು, ಎಲ್ಲ ಒಂದು ಕುಟುಂಬದ ಬಳಗಕ್ಕೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ಬಂದ ವೀರಪ್ಪನ್ ಕಿರುಚಿತ್ರ ಮೇಲುಕಾಮನಹಳ್ಳಿಯಲ್ಲಿ 24ನೇ ತಾರೀಕು ಬಿಡುಗಡೆ ಆಯಿತು. ಮೊದಲನೇ ಭಾಗ, ಎರಡನೇ ಭಾಗ ತಾವು ವೀಕ್ಷಣೆ ಮಾಡಿ ಅಂತ ಕೇಳ್ತಾ, ಈ ಚಿತ್ರಕ್ಕೆ ನಾನು ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ಇವತ್ತು 77ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ಹಾಗಾಗಿ ಇಂತಹ ಪುಟ್ಟ ಕಲಾವಿದನ್ನ ಹರಿಸಿ ಆಶೀರ್ವಾದ ಮಾಡಿದ್ದೀರಿ. ಹಾಗಾಗಿ ಮಗದೊಮ್ಮೆ ನಾನು ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂಬರುವಂತಹ ಒಂದು ಎರಡನೇ ಭಾಗವನ್ನು ಹೀಗೆ ವೀಕ್ಷಣೆ ಮಾಡಿ ನನ್ನನ್ನು ಹರಸಿ ಆಶೀರ್ವದಿಸಿ. ಯಾಕಂದರೆ ಈ ಮಣ್ಣಿನ ಒಂದು ಸೊಗಡೆ ಅಂಥದ್ದು ಚಾಮರಾಜನಗರ ಜಿಲ್ಲೆ ಕಲೆಗಳ ತವರೂರು ಅಂತ ಹೇಳ್ತಾರೆ. ಹಾಗಾಗಿ ಹಲವಾರು ಕಲಾವಿದರಿದ್ದಾರೆ. ಅವರಿಗೆ ನಿಮ್ಮ ಒಂದು ಪ್ರೋತ್ಸಾಹ ಎಂಬ ಒಂದು ನೀರನ್ನು ಹಾಕಿದ್ರೆ ಅವರು ಗಿಡದಿಂದ ಒಂದು ಎಮ್ಮರವಾಗಿ ಬೆಳೀಬೋದು ಅನ್ನುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ಎಲ್ಲರಿಗೂ ಸಹಕಾರ ಮಾಡಿದಂಥ ಎಲ್ಲರೂ ಕೂಡ ಮಹನೀಯರು, ಮತ್ತು ಗೌರವಾನ್ವಿತ ಗುರಿಯರು, ಅಕ್ಕಂದರು, ತಂಗಿಯರು, ಮತ್ತು ನನ್ನ ಸ್ನೇಹ ಬಳಗದವರು ಎಲ್ಲರೂ ಕೂಡ ನನ್ನ ಅನಂತ ಸಾಷ್ಟಾಂಗ ನಮಸ್ಕಾರಗಳು ಸ್ನೇಹಿತರೆ. ಧನ್ಯವಾದಗಳು.